ಯಾರೋ ಮಾಡಿದ ತಪ್ಪು ಅವ್ರು ಮಾಡಿದ್ದಾರೆ ಅಂತ ಹೇಳಿ ಕಾಪಿ ಪೇಸ್ಟ್ ನಾವು ಮಾಡಕ್ ಹೋದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಯಾವತ್ತು ಯೂಟ್ಯೂಬ್ ಅಲ್ಲಿ ಕಾಪಿ ಪೇಸ್ಟ್ ಅನ್ನೋದು ವರ್ಕ್ ಆಗೋದಿಲ್ಲ. ಕಾಪಿ ಪೇಸ್ಟ್ ನಿಜವಾಗ್ಲೂ ವರ್ಕ್ ಆಗೋದಿಲ್ಲ. ತಮ್ಮ ಸ್ವಂತ ಇಂಟೆಲಿಜೆನ್ಸ್ ಇರಬೇಕು, ಸ್ವಂತ ನಾಲೆಡ್ಜ್ ಇರಬೇಕು, ಅವಾಗ ಮಾತ್ರ ಅದು ಮಾಡಕ್ ಸಾಧ್ಯ. ಇದೊಂದು ಮೈಂಡ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಹರೀಶ್ ಯೂಟ್ಯೂಬ್ ಫ್ಯಾಕ್ಟ್ರಿ. ಇದು ಆಕ್ಚುಲಿ ಯೂಟ್ಯೂಬ್ ಫ್ಯಾಕ್ಟ್ರಿ ಅಂದ್ರೆ ಏನು, ಯೂಟ್ಯೂಬ್ ಅಲ್ಲಿ ಕೆಲಸ ಮಾಡುವಂತವರಿಗೆ ಇದು ಒಂದು ಚಾನಲ್. ಇದು ನಿಮಗೆ ಏನೇನ್ ಅದ್ರಲ್ಲಿ ಕೆಲಸ ಮಾಡೋದು ಅಂದ್ರೆ ಏನು, ಸಂಬಳ ಬರುತ್ತಾ? ಬರುತ್ತೆ, ನಿಮ್ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ಈ ಚಾನಲ್ ನ ಉದ್ದೇಶ. ನಿಮ್ಮ ಟ್ಯಾಲೆಂಟು, ನಿಮ್ಮ ಸ್ಕಿಲ್ ಏನೇನಿದೆ ಅದನ್ನ ಹೊರಗಡೆ ತಂದು ನೀವು ಏನ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ ಅನ್ನೋದಕ್ಕೋಸ್ಕರನೇ ಈ ಚಾನಲ್ ನ ಕ್ರಿಯೇಟ್ ಮಾಡಿರೋದು. ಯಾಕಂದ್ರೆ ನಾನು ಒಬ್ಬ ಇದೇ ಯೂಟ್ಯೂಬ್ ಫ್ಯಾಕ್ಟ್ರಿ ವರ್ಕರ್. ಯಾಕೆಂದ್ರೆ ನಂದು ಕೂಡ ಚಾನಲ್ ಇದೆ, ಅದು ಕೂಡ ಗ್ರೋ ಮಾಡ್ತಾ ಇದ್ದೀನಿ. ಹೆಂಗ್ ಗ್ರೋ ಮಾಡ್ತಾ ಇದ್ದೀನಿ, ಏನು ಅದರಿಂದ ಮಿಸ್ಟೇಕ್ಗಳು ಏನೇನ್ ಮಾಡಿದೆ ಅನ್ನೋದನ್ನೇ ನಿಮಗೆ ಹೋದ್ಸಲ ಏನ್ ಹೇಳಿದೆ ಸೇಮ್ ಅದೇ ತರನೇ ಇರುತ್ತೆ. ಇದು ಇನ್ ಕೇಸ್ ನಿಮ್ಗೆ ಏನಾರ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಓಕೆ, ಈಗ ಪಾಯಿಂಟಿಗೆ ಬರ್ತೀನಿ. ಈಗ ಯಾರೋ ಯೂಟ್ಯೂಬ್ ಮಾಡಿದ್ರು, ಈಗ ನೀವು ನೋಡ್ತಾ ಇರ್ತೀರಾ, ಆಲ್ಮೋಸ್ಟ್ ನೀವು ಈ ವಿಡಿಯೋ ಕೂಡ ಯೂಟ್ಯೂಬ್ ಅಲ್ಲೇ ನೋಡ್ತಾ ಇರ್ತೀರಲ್ವಾ. ಯಾರೋ ಯೂಟ್ಯೂಬ್ ಅಲ್ಲಿ ಚಾನಲ್ ಮಾಡಿದ್ರು, ವಿಡಿಯೋ ಮಾಡಿದ್ರು, ಅವರು ದುಡ್ಡು ಬಂತಂತೆ, ಹಿಂಗ್ ಬಂತಂತೆ, ಹಂಗೆ ಅಂತ ತುಂಬಾ ವಿಷಯಗಳನ್ನ ನೀವು ಆಲ್ರೆಡಿ ಕೇಳ್ತಾನೆ ಇರ್ತೀರಾ, ಕೇಳಿರ್ತೀರಾ. ನೀವು ಅದ್ರಲ್ಲಿ ಮಾಡ್ಬೇಕು ಅಂದ್ರೆ ಏನೇನ್ ಇರ್ಬೇಕು, ಮತ್ತೆ ಯಾರೋ ಮಾಡಿದ್ರು ಯೂಟ್ಯೂಬ್ ಅಂತೇಳಿ ನೀವು ಮಾಡ್ಬಿಟ್ಟು ಅದಕ್ಕೋಸ್ಕರ ಸರ್ಕಸ್ ಮಾಡಿ ಮಾಡಕ್ ಹೋಗಿ ಸರಿಯಾಗಿ ತಿಳ್ಕೊಳ್ಳಿ. ಯಾರ್ದೋ ಏನೇನೋ ಮಿಸ್ಟೇಕ್ಗಳು ಇರ್ತಾರೆ, ಯಾರು ನಿಮ್ಮ ಹತ್ರ ಬಂದು ಹೇಳಕ್ ಬರಲ್ಲ. ಈಗ ನಾನು ನನ್ನ ಚಾನಲ್ ಅಲ್ಲಿ ಏನಾಯ್ತು ಯಾಕಾಯ್ತು ಅಂತೇಳಿ ನಾನ್ ಹೇಳಕ್ ಬಂದಿದ್ದೀನಿ ಅಂದ್ರೆ ಎಲ್ಲರೂ ನಿಮಗೆ ಹೇಳಕ್ ಬರಲ್ಲ ಅಲ್ವಾ. ಅದವ್ರಿಗೆ ನೆಸಿಟಿ ಇರಲ್ಲ, ಅವ್ರಿಗೆ ಟೈಮ್ ಕೂಡ ಇರಲ್ಲ. ಬಟ್ ಇಲ್ಲೇನಂದ್ರೆ ನಾನ್ ಮಾಡಿದ ಮಿಸ್ಟೇಕು ಬೇರೆಯವ್ರು ಮಾಡಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಈಗ ನಾನು ನಿಮಗೆ ಯೂಟ್ಯೂಬ್ ಅಲ್ಲಿ ಹೋದ್ಸಲ ಹೇಳಿದ್ದೆ ಒಂದು ಚಾನಲ್ ಅಂತ ಹೇಳಿ, ಅಕ್ವಾ ಬ್ಲೇಜ್ ಅಂತ ಹೇಳಿ ಚಾನಲ್. ಆಕ್ಚುಲಿ ಈ ವಿಡಿಯೋ ಮಾಡ್ತಾ ಇರೋದಿನ ಇನ್ನೊಂದು ಕೂಡ ವಿಡಿಯೋ ಅಪ್ಲೋಡ್ ಆಗಿದೆ, ಅದರಲ್ಲೇನೆ ಬೇಕು ಅಂದ್ರೆ ಹೋಗಿ ಚೆಕ್ ಮಾಡಿ. ಅಂದ್ರೆ ಅದು ನಿಮ್ಮ ಇದಕ್ಕೆ ಬರಲ್ಲ, ಅದು ರಿಲೇಟೆಡ್ ಬೇರೆ, ಅದು ವಾಟರ್ ಪ್ಯೂರಿಫೈರ್ ರಿಲೇಟೆಡ್. ಅದು ಅದರಲ್ಲಿ ಏನಂದ್ರೆ ಅದರಲ್ಲಿ ಟೆಕ್ನಿಕಲ್ ಡೀಟೇಲ್ಸ್ ಜಾಸ್ತಿ ಇರುತ್ತೆ. ಅದ್ರ ಪ್ರಾಡಕ್ಟ್ ಬಗ್ಗೆ, ಅಸೆಂಬ್ಲಿಂಗ್ ಬಗ್ಗೆ ಇದೆಲ್ಲ ವಿಡಿಯೋಸ್ ಜಾಸ್ತಿ ಇರುತ್ತೆ. ಚೆಕ್ ಮಾಡಕ್ ಹೇಳಿದೆ ಅಷ್ಟೇ. ಮತ್ತೆ ಇನ್ನೊಂದು ಇನ್ನೂ ಒಂದು ಚಾನಲ್ ಇದೆ, ಅದು ಹರೀಶ್ ಶೆಟ್ಟಿ ಲಾಗ್ಸ್ ಅಂತೇಳಿ. ಅದು ನನ್ನ ಡೈಲಿ ಲಾಗ್ ಚಾನಲ್, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಹೋಗೊಂದ್ಸಲಿ ಚೆಕ್ ಮಾಡಿ. ಹರೀಶ್ ಶೆಟ್ಟಿ ಲಾಗ್ಸ್ ಅಂತ ಇದೆ, ಅದು ನನ್ನ ಡೈಲಿ ರೆಗ್ಯುಲರ್ ಲಾಗ್ ವಿಡಿಯೋ ಬರ್ತಾ ಇರುತ್ತೆ ಅಲ್ಲಿ. ಅದು ಆಲ್ಮೋಸ್ಟ್ ರೆಗ್ಯುಲರ್ ಇರುತ್ತೆ, ಅದನ್ನ ಹೋಗಿ ಒಂದ್ಸಲಿ ನೋಡ್ಕೊಳ್ಳಿ. ಮತ್ತೆ ನನ್ನ ಫಾಲೋ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದ್ರಲ್ಲಿ ನಾನು ಮಿಸ್ಟೇಕ್ಗಳು ಏನ್ ಮಾಡಿರ್ತೀನಿ ಅದನ್ನ ನಾನು ನಿಮಗೆ ತೋರ್ಸಕ್ಕೋಸ್ಕರನೇ ಈ ಚಾನಲ್ ಮಾಡಿರೋ ಉದ್ದೇಶನೇ ಅದಕ್ಕೋಸ್ಕರ. ಇದರಲ್ಲಿ ಎಲ್ಲರೂ ತಿಳ್ಕೊಬೇಕು ಅಂತ. ನಾನೊಬ್ನೇ ತಿಳ್ಕೊಂಡ್ರೆ ನಾನೊಬ್ನೇ ಗ್ರೋ ಆಗೋದು ನಾನು ಅದನ್ನ ಮಾಡೇ ಮಾಡ್ಕೊಂತೀನಿ. ಬಟ್ ಅದರಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶ ಇದು. ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನೀವು ನನ್ನ ಮಿಸ್ಟೇಕ್ ನ ನೀವು ಮಾಡ್ದಲೆ ಅದನ್ನ ಅವಾಯ್ಡ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ಆ ಮಿಸ್ಟೇಕ್ಗಳು ಏನೇನು ಅನ್ನೋದಕ್ಕೋಸ್ಕರನೇ ಮಾಡಿರೋಂಥ ಚಾನಲ್. ದಯವಿಟ್ಟು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ನೇಮ್ ಏನು, ಹರೀಶ್ ಯೂಟ್ಯೂಬ್ ಫ್ಯಾಕ್ಟ್ರಿ. ಇಲ್ಲಿ ನಾನು ಕೂಡ ಒಬ್ಬ ವರ್ಕರ್. ನೀವು ಹೆಂಗೆ ವರ್ಕರ್ ಆಗ್ಬೇಕು ಅಂತ ಇರೋರು, ವರ್ಕರ್ ಆಗ್ದಲೇ ಇರೋರು ಜಸ್ಟ್ ನೋಡ್ತಾ ಇರ್ಬೋದು. ನೀವು ಹೆಂಗೆ ವರ್ಕರು, ನಾನು ಒಬ್ಬ ವರ್ಕರು. ಇದು ಫ್ಯಾಕ್ಟ್ರಿ ಅನ್ನೋ ಲೆಕ್ಕಾಚಾರ ಕಾನ್ಸೆಪ್ಟ್ ಅಲ್ಲೇ ಯೋಚನೆ ಮಾಡ್ತಾ ಇರೋದು. ಯಾಕಂದ್ರೆ ನಾನು ಇದ್ರಲ್ಲಿ ಕೆಲಸ ಮಾಡ್ಬೇಕು, ನನಗೂ ಸಂಬಳ ಬರಬೇಕು ಅನ್ನೋ ಯೋಚನೆ ಪ್ಲಾನಿಂಗ್ ಅಲ್ಲೇ ಮಾಡಿರೋಂಥದ್ದು. ಎಲ್ಲರಿಗೂ ಯೂಟ್ಯೂಬ್ ಅಲ್ಲಿ ನಾನು ಏನೋ ಇನ್ಕಮ್ ಮಾಡ್ಕೋಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಯೂಟ್ಯೂಬ್ ಅಲ್ಲಿ ದುಡ್ಡು ತಗೋಬೇಕು, ದುಡ್ಡು ಮಾಡಬೇಕು ಅನ್ನೋದು ಇರುತ್ತೆ. ಈಗ ಯೂಟ್ಯೂಬ್ ಎಲ್ಲರೂ ಮಾಡ್ತಾರೆ, ನಾನು ಮಾಡಿದ್ರೆ ಹೆಂಗೆ ಅಂತೇಳಿ ಕೆಲವರಿಗೆ ಅದು ಆಗೋದಿಲ್ಲ, ಕೆಲವರಿಗೆ ನಿಜವಾಗ್ಲೂ ಆಗೋದಿಲ್ಲ. ಜಸ್ಟ್ ಅನ್ಕೊಂತಾ ಇರ್ತಾರೆ ಅಷ್ಟೇ, ನಾನು ಮಾಡಿದ್ರೆ ಹೆಂಗೆ, ನಾನು ಫ್ರೀ ಇದ್ದೆ, ನನಗೂ ಅದು ಗೊತ್ತು ಇದು ಗೊತ್ತು ಅಂತೇಳಿ. ಬಟ್ ಇದರಲ್ಲಿ ತುಂಬಾ ಟೈಮ್ ತಗೊಳತ್ತೆ. ಇದರಲ್ಲಿ ಮೇನ್ ಏನಪ್ಪಾ ಅಂದ್ರೆ ನಿಮ್ದು ಯಾವ್ದಾರ ಒಂದು ಸ್ಕಿಲ್ ಇರಬೇಕು. ಈಗ ನಾನು ಹೇಳಿದೆ ರೆಫರೆನ್ಸ್, ನಂದು ಅಕ್ವಾಬ್ಲೇಸ್ ಚಾನಲ್, ಅದರಲ್ಲಿ ನಂದು ಒಂದು ಸ್ಕಿಲ್ ಇದೆ. ಏನ್ ಸ್ಕಿಲ್ ಅಂದ್ರೆ ವಾಟರ್ ಪ್ಯೂರಿಫೈರ್ ಬಗ್ಗೆ ನನಗೆ ಗೊತ್ತು. ಇದೇ ತರ ನಿಮಗೆ ಬೇರೆಯವರಿಗೆ ಯಾರ್ಯಾರಿಗೋ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಅವರಿಗೆ ಅದ್ರ ಬಗ್ಗೆ ತುಂಬಾ ಗೊತ್ತು. ಆ ರಿಲೇಟೆಡ್ ಮಾಡಬೇಕು. ಯಾರೋ ಮಾಡಿದ್ರು ಅಂತೇಳಿ ಅವ್ರು ಯಾವ್ದೋ ಒಂದು ರಿಲೇಟೆಡ್ ಮಾಡಿರ್ತಾರೆ. ಈಗ ಆ ರಿಲೇಟೆಡ್ ನಿಮಗೆ ಮ್ಯಾಚ್ ಆಗಲ್ಲ. ಮ್ಯಾಚ್ ಆಗ್ದಲೇ ಇದ್ದಾಗ ಆ ತರದನ್ನ ನಾವು ವಿಡಿಯೋ ಮಾಡಕ್ ಹೋದ್ರೆ 1-2 ವಿಡಿಯೋ ಮಾಡ್ಬಿಡ್ತೀವಿ ಅಷ್ಟೇ. ಆಮೇಲೆ ನಮಗೆ ಅದು ಗೊತ್ತಾಗೋದಿಲ್ಲ, ಮತ್ತೆ ಅದ್ರಲ್ಲಿ ಪರ್ಫೆಕ್ಷನ್ ಇರೋಲ್ಲ ಮೇನು. ಅದಕ್ಕೋಸ್ಕರನೇ ಯಾರೋ ಮಾಡಿದ ತಪ್ಪು ಅವ್ರು ಮಾಡಿದ್ದಾರೆ ಅಂತೇಳಿ ಕಾಪಿ ಪೇಸ್ಟ್ ನಾವು ಮಾಡಕ್ ಹೋದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಯಾವತ್ತು ಯೂಟ್ಯೂಬ್ ಅಲ್ಲಿ ಕಾಪಿ ಪೇಸ್ಟ್ ಅನ್ನೋದು ವರ್ಕ್ ಆಗೋದಿಲ್ಲ. ಕಾಪಿ ಪೇಸ್ಟ್ ನಿಜವಾಗ್ಲೂ ವರ್ಕ್ ಆಗೋದಿಲ್ಲ. ತಮ್ಮ ಸ್ವಂತ ಇಂಟೆಲಿಜೆನ್ಸ್ ಇರಬೇಕು, ಸ್ವಂತ ನಾಲೆಡ್ಜ್ ಇರಬೇಕು,
ಅವಾಗ ಮಾತ್ರ ಅದು ಮಾಡಕ್ ಸಾಧ್ಯ. ಇದೊಂದು ಮೈಂಡ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಕಾಪಿ ಪೇಸ್ಟ್ ನಿಜವಾಗ್ಲೂ ಸಾಧ್ಯ ಇಲ್ಲ ಯೂಟ್ಯೂಬ್ ಅಲ್ಲಿ. ನಾನು ಕೂಡ ಮಾಡಕ್ಕಾಗಲ್ಲ, ನೀವು ಮಾಡಕ್ಕಾಗಲ್ಲ. ಯಾಕಂದ್ರೆ ನನಗೆ ಗೊತ್ತಿರೋಂಥದ್ದು ವಿಷಯಗಳು ನನಗೆ ನಿಮಗ್ ಗೊತ್ತಿರಲ್ಲ. ನಿಮಗ್ ಗೊತ್ತಿರೋಂತ ಯಾವ್ದೋ ಒಂದು ಎಕ್ಸ್ಪರ್ಟ್ ಆಗಿರ್ತೀರಾ ನೀವು, ಅದು ನನಗ್ ಗೊತ್ತಿರಲ್ಲ. ಹಂಗಾಗಿ ಕಾಪಿ ಪೇಸ್ಟ್ ಅನ್ನೋದನ್ನ ಕೂಡ ನಡೆಯಲ್ಲ. ಯಾರೋ ಮಾಡಿದ್ರು ಅಂತೇಳಿ ನಾವು ದಯವಿಟ್ಟು ಯೂಟ್ಯೂಬ್ ಚಾನಲ್ ಮಾಡೋದ್ಬಾರ್ದು, ಯಾವತ್ತೂ ಮಾಡಬಾರ್ದು. ಅದು ತಪ್ಪಾಗತ್ತೆ. ತಪ್ಪನ್ನೋಕ್ಕಿಂತ ನಡೆಯೋದಿಲ್ಲ. ಅವಾಗ ನಿಮಗೆ ಬೇಜಾರಾಗ್ಬಿಟ್ಟು ಯೂಟ್ಯೂಬ್ ಇಷ್ಟೇ ಇದು ಬಿಟ್ಬಿಡೋಣ, ಬೇಡ ನಮಗೆ ಅಂತ ಹೇಳಿ ಲೆಕ್ಕ ಹಾಕ್ತೀರಾ. ಹಂಗಾಗಿ ದಯವಿಟ್ಟು ಇದು ಒಂದನ್ನು ಮಾತ್ರ ಮೇಜರ್ ಆಗಿ ನೆನ್ಪಿಟ್ಕೊಳ್ಳಿ. ನಿಮ್ಮದು ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ನಿಮ್ ಸ್ಕಿಲ್ ಏನಿದೆ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ. ಆ ಫೈಂಡ್ ಔಟ್ ಮಾಡಿ, ನಿಮಗೆ ಏನಾರ ಗೊತ್ತಿದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ. ಈ ಚಾನಲ್ ಗ್ರೋ ಆಗತ್ತಾ ಅಂತೇಳಿ ಸರ್ಚ್ ಮಾಡಿ, ಯೂಟ್ಯೂಬ್ ಅಲ್ಲಿ ಬಂದು ಸರ್ಚ್ ಮಾಡಿ. ಬೇರೆ ಯಾರು ಮಾಡಿದಾರೆ ಅಂತೇಳಿ ಹುಡುಕಿ ಫಸ್ಟ್. ಅವಾಗ ನೀವೇನ್ ಮಾಡ್ಬೋದು ಅಂತೇಳಿ ಒಂದು ಅಂದಾಜ್ ಸಿಗತ್ತೆ. ಈಗ ನಂದು ಯಾವ್ದೋ ವಾಟರ್ ಪ್ಯೂರಿಫೈರ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಡೈಲಿ ಲಾಗ್ಸ್ ಚಾನಲ್ ಇದೆ. ಕೆಲವರಿಗೆ ಟೈಮ್ ಇರಲ್ಲ, ಆಲ್ರೆಡಿ ಬೇರೆ ಬೇರೆ ಏನೋ ಪ್ರೊಫೆಷನ್ ಮಾಡ್ತಾ ಇರ್ತೀರಾ, ಬೇರೆ ವರ್ಕ್ ಮಾಡ್ತಾ ಇರ್ತೀರಾ. ಮತ್ತೆ ಕೆಲವರಿಗೆ ಟೈಮ್ ಇದ್ರು ಕೂಡ ಆ ಟೈಮಲ್ಲಿ ಮಾಡಕ್ ಆಗಲ್ಲ ಅಲ್ವಾ, ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಹಂಗಾಗ್ಬಿಡುತ್ತೆ. ಹಂಗಾಗಿ ಇನ್ನು ಯಾರೋ ಮಾಡಿದ್ರು ಅಂತೇಳಿ ದಯವಿಟ್ಟು ಮಾಡಬೇಡಿ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಫಸ್ಟ್ ಯೂಟ್ಯೂಬ್ ಅಲ್ಲಿ ಮೇಲ್ ಐಡಿ ಅಂತ ಏನ್ ಹೇಳ್ದಲ್ಲ, ಮೇಲ್ ಐಡಿ ನಲ್ಲಿ ಹೋಗಿ ಚೆಕ್ ಮಾಡಿ. ಚಾನಲ್ ಅಂತ ಹೇಳಿ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಮೊಬೈಲ್ ಅಲ್ಲೂ ಕೂಡ, ಲ್ಯಾಪ್ಟಾಪ್ ಅಲ್ಲಿ ಕೂಡ, ಡೆಸ್ಕ್ಟಾಪ್ ಅಲ್ಲಿ ಎಲ್ಲದರಲ್ಲೂ ಮಾಡ್ಬೋದು. ನಿಮಗೆ ಮೊಬೈಲ್ ಅಲ್ಲೇ ಈಗೆಲ್ಲ ಈಸಿ ಆಗುವಂತದ್ದು, ಮೊಬೈಲ್ ಅಲ್ಲೇ ಮಾಡ್ಕೋಬಹುದು. ಕೆಲವೊಂದು ಸೆಟ್ಟಿಂಗ್ಸ್ ಮಾತ್ರ ಅದ್ರಲ್ಲಿ ಇರುತ್ತೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಮತ್ತೆ ಮೇನ್ ನಿಮ್ಮ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ ನಾಲೆಡ್ಜ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಫಸ್ಟ್ ಬೆಳೆಸ್ಕೊಳ್ಳಿ. ನೀವು ಎಕ್ಸ್ಪರ್ಟ್ ಯಾವ್ದಿದ್ದೀರಾ, ನಿಮ್ಮ ಎಕ್ಸ್ಪರ್ಟೈಸೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೋ ಮಾಡಿದ್ರು ಅಂತ ಹೇಳಿ ನಾವು ಮಾಡಕ್ ಹೋಗಿ ಅದ್ರಲ್ಲಿ ನಮಗೆ ಸ್ಕಿಲ್ ಇರಲ್ಲ ಅಲ್ವಾ, ನಾವು ಅದು ಬೇರೆಯವ್ರಿಗೆ ನಾವು ಶೇರ್ ಮಾಡಕ್ ಬರಲ್ಲ. ಇಲ್ಲಿ ಏನಂದ್ರೆ ಯೂಟ್ಯೂಬ್ ಅಲ್ಲಿ ಸುಮಾರು ವೆರೈಟಿ ಇದೆ. ಅದರಲ್ಲಿ ಕೆಟಗರಿ ಹೇಳ್ತೀನಿ ನಿಮ್ಗೆ, ಯಾವ್ದಾವ್ದು ಚೂಸ್ ಮಾಡ್ಬೋದು ಅಂತೇಳಿ. ಒಂದು ಎಜುಕೇಶನ್, ಏನಾರ ಒಂದು ವಿಷಯನ ತಿಳ್ಕೊಳಕ್ ಬಂದಿರ್ತಾರೆ, ನಾಲೆಡ್ಜ್ ನ ತಿಳ್ಕೊಳಕ್ ಬಂದಿರ್ತಾರೆ ಅಂತ ಚಾನಲ್. ಈಗ ನಾನು ಅಕ್ವಾಬ್ಲೇಸ್ ಚಾನಲ್ ಹೇಳಿದ್ದು ನಿಮಗೆ ರೆಫರೆನ್ಸ್ ಹೇಳಿದ್ದು, ಅದರಲ್ಲಿ ವಾಟರ್ ಪ್ಯೂರಿಫೈರ್ ರಿಲೇಟೆಡ್ ಏನಾರು ನೋಡ್ಬೇಕು ಅನ್ನೋರು ನೋಡ್ತಾರೆ, ನೀವು ನೋಡಲ್ಲ, ಬೇರೆ ಯಾರು ನೋಡಲ್ಲ. ಆತರ ಒಂದು ಪರ್ಟಿಕ್ಯುಲರ್ ನಿಮ್ದು ಏನು ಹೇಳ್ತಾ ಇದ್ದೆ, ಇದು ನಾನೇ ಮಿಸ್ ಏನೋ ಹೇಳ್ತಾ ಇದ್ದೆ, ಅದು ಮಿಸ್ ಆಗಿ ಮುಂದಕ್ಕೆ ಹೋಗುತ್ತೆ. ನಾನು ಹೇಳಿದ್ ನಿಮಗೆ ವಾಟರ್ ಪ್ಯೂರಿಫೈರ್ ಅದು ಒಂದು ಕ್ಯಾಟಗರಿ ಬರುತ್ತೆ. ಇದರಲ್ಲಿ ಜನ ಏನ್ ನೋಡಕ್ ಇಷ್ಟಪಡ್ತಾರೆ ಅಂದ್ರೆ, ಫಸ್ಟ್ ಒಂದು ನಾಲೆಡ್ಜ್ ನ ತಿಳ್ಕೊಳಕ್ ಬರ್ತಾರೆ. ನೀವು ನಾಲೆಡ್ಜ್ ಕೊಡಕ್ ರೆಡಿ ಇರ್ಬೇಕು. ಅಂದ್ರೆ ಫಸ್ಟ್ ನಿಮಗೆ ಗೊತ್ತಿರ್ಬೇಕಲ್ವಾ, ನಿಮಗೆ ಗೊತ್ತಿಲ್ಲದಲ್ಲ ನೀವು ನಾಲೆಡ್ಜ್ ನ ತಿಳ್ಕೊಳ್ಳೋದಕ್ಕೆ, ನಾಲೆಡ್ಜ್ ನ ಹೇಳೋದಕ್ಕೆ ಆಗಲ್ಲ ಬೇರೆಯವರಿಗೆ. ಅವಾಗ ಏನಾಗುತ್ತೆ, ನೀವು ಏನೇ ವಿಡಿಯೋ ಮಾಡಿದ್ರು ಅದು ಫ್ಲಾಪ್ ಆಗತ್ತೆ. ಒಂದು ನಾಲೆಡ್ಜ್ ನ ತಿಳ್ಕೊಳ್ಳೋಕೆ, ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋದಕ್ಕೆ ಬರ್ತಾರೆ. ಇನ್ನೊಂದು ಎಂಟರ್ಟೈನ್ಮೆಂಟ್ ಬರ್ತಾರೆ. ಎಂಟರ್ಟೈನ್ಮೆಂಟ್ ಅಂದ್ರೆ ಏನು, ಅವರಿಗೆ ಕಾಮಿಡಿನೇ ಜಾಸ್ತಿ ಈಗೆಲ್ಲ ಇರೋದು. ಎಂಟರ್ಟೈನ್ಮೆಂಟ್ ಕಾಮಿಡಿ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ಮೂವಿ ಡೀಟೇಲ್ಗಳಾಗಿರ್ಬೋದು, ಈ ರೀತಿ ಚಾನಲ್ ನ ಕ್ರಿಯೇಟ್ ಮಾಡ್ಬೋದು. ಅದು ಬಿಟ್ರೆ ನ್ಯೂಸ್, ಕೆಲವ್ರದ್ದು ನ್ಯೂಸ್ ನಲ್ಲಿ ಆಲ್ರೆಡಿ ಅವ್ರಂತವ್ರದ್ದು ಮಾಡ್ಬಿಟ್ಟಿರ್ತಾರೆ, ಗೊತ್ತಿರತ್ತವರಿಗೆ ನ್ಯೂಸ್ ಚಾನಲ್ ನ ಕ್ರಿಯೇಟ್ ಮಾಡೋದು ಹೆಂಗೆ, ನ್ಯೂಸ್ ಜನಕ್ಕೆ ಹೆಂಗ್ ತಲುಪಿಸೋದು ಏನು ಅಂತೇಳಿ. ಆ ರೀತಿನೂ ಸುಮಾರು ವಿಡಿಯೋಸ್ ಇರುತ್ತೆ. ಈ ರೀತಿ ಹುಡುಕ್ತಾ ಹೋದ್ರೆ ನಿಮ್ದು ಯಾವ್ದೋ ಒಂದು ಕ್ಯಾಟಗರಿ ಲೈನ್ ಅಲ್ಲಿ ಬರುತ್ತೆ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಬರುತ್ತೆ. ಇಲ್ಲಿ ನೀವು ಇನ್ಫಾರ್ಮೇಶನ್ ಕೊಡೋದಕ್ಕೆ ರೆಡಿ ಇದ್ದೀರಾ, ಇದಷ್ಟೇ ನೀವು ನೋಡ್ಕೋಬೇಕು. ಅವಾಗ ಅದಕ್ಕೆ ತಕ್ಕನಾಗನೆ ಯೂಟ್ಯೂಬ್ ನ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡು ನೀವು ಮಾಡ್ಬೋದು. ಬಟ್ ಬೇರೆಯವ್ರು ಮಾಡಿದ್ದಾರೆ ಅಂತ ಮಾತ್ರ ದಯವಿಟ್ಟು ಮಾಡಕ್ ಹೋಗ್ಬೇಡಿ, ಇದು ನಡೆಯಲ್ಲ, ವರ್ಕ್ ಆಗಲ್ಲ. ನಾನು ಒಂದ್ ಟೈಮ್ ಮಾಡಿದ್ದೆ, ಬೇರೆ ಯಾರೋ ಮಾಡ್ತಿದ್ದಾರೆ ನಾನು ಮಾಡ್ಬೇಕು ಅಂತೇಳಿ ಆ ರೀತಿ ಮಾಡಕ್ಕೆ ಹೋಗಿ ಅದರಲ್ಲಿ ಎಡವಟ್ಟಾಯ್ತು. ಹಂಗಾಗಿ ಈಗ ನಂದು ಬಿಸ್ನೆಸ್ ಏನಿದೆ, ನಾನು ಏನ್ ಮಾಡ್ತೀನಿ ಅನ್ನೋದು ಗೊತ್ತಾದ್ಮೇಲೆ ನಾನು ಅಕ್ವಾಬ್ಲೇಸ್ ನ ಶುರು ಮಾಡಿದ್ದು. ಇಲ್ಲಾಂದ್ರೆ ನಾನು ಅಕ್ವಾಬ್ಲೇಸ್ ನ ಶುರು ಮಾಡ್ತಿರ್ಲಿಲ್ಲ. ಅದು ವಾಟರ್ ಪ್ಯೂರಿಫೈರ್ ರಿಲೇಟೆಡ್, ಹೋಮ್ ಅಪ್ಲಯನ್ಸಸ್ ಅಂತ ಇತ್ತು, ಕೊನೆಗೆ ರಿಲೇಟೆಡ್ ಟು ವಾಟರ್ ಪ್ಯೂರಿಫೈರ್. ಮತ್ತೆ ಕ್ರೌಡ್ ಎಷ್ಟಿದೆ ಅಂತ ನೋಡ್ಬೇಕಲ್ಲಿ, ಎಷ್ಟು ಜನ ಮಾಡ್ತಾ ಇದಾರೆ, ಯಾರಿಗಾರ ಅದು ವರ್ಕ್ ಆಗ್ತಾ ಇದೆಯಾ, ವರ್ಕ್ ಆಗ್ತಿಲ್ಲ. ಸುಮ್ನೆ ಯಾವ್ದಾದೋ ಒಂದು ಕ್ಯಾಟಗರಿನ ಚೂಸ್ ಮಾಡ್ಬಿಡಿ. ದಯವಿಟ್ಟು ಸ್ವಲ್ಪ ಸೆಲೆಕ್ಟ್ ಮಾಡಿ, ರಿಸರ್ಚ್ ಮಾಡಿ, ಕಮೆಂಟ್ ಮಾಡಿ. ಇನ್ ಕೇಸ್ ಅಂದ್ರೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನನ್ನ ಕೈಲಾದ್ದು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಬರುತ್ತೆ. ದಯವಿಟ್ಟು ಬೇರೆಯವ್ರು ಮಾಡಿದ್ರು ಅಂತ ನೀವು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಕ್ ಹೋಗಬೇಡಿ. ನಿಮಗೇನು ಸ್ಕಿಲ್ ಇದೆ, ನಾನು ಹೇಳಿದಿಷ್ಟು ಪಾಯಿಂಟ್ ಗಳಲ್ಲಿ ಯಾವ್ದಾರ ನಿಮ್ಮ ಹತ್ರ ಇದೆಯಾ, ಫಸ್ಟ್ ಅದನ್ನ ನೋಡ್ಕೊಳ್ಳಿ, ಆಮೇಲೆ ನೀವು ಹೆಜ್ಜೆ ಇಡಿ.
ನೆಕ್ಸ್ಟ್ ವಿಡಿಯೋಸ್ ತುಂಬಾ ಟೆಕ್ನಿಕಲ್ ಕೂಡ ಇರುತ್ತೆ. ಇದು ಟೆಕ್ನಿಕಲ್ ಅಲ್ಲ, ಒಂದ್ ರೀತಿ ಮೋಟಿವೇಶನಲ್ ಇದೆ. ಬಟ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಟೆಕ್ನಿಕಲ್ ತೋರಿಸ್ತೀನಿ. ನೀವು ಚಾನಲ್ ಹೆಂಗ್ ಮಾಡೋದಕ್ಕೂ ಏನೇನಾದ್ರಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ ಅನ್ನೋದನ್ನ ಎಲ್ಲಾ ಈ ವಿಡಿಯೋದಲ್ಲಿ ಬರುತ್ತೆ. ಹರೀಶ್ ಯೂಟ್ಯೂಬ್ ಫ್ಯಾಕ್ಟ್ರಿಗೆ ಬಾಯ್ ಹೇಳ್ಬಿಡಿ. ಇನ್ ಇವತ್ತಿನ ವರ್ಕ್ ಇಷ್ಟೇ. ನೀವು ಯೋಚನೆ ಮಾಡಿ, ನೀವು ಯೋಚನೆ ಮಾಡ್ಬಿಟ್ಟು ಡಿಸೈಡ್ ಮಾಡ್ಕೊಳ್ಳಿ ಯಾವ್ದು ಮಾಡ್ಬೇಕು ಅಂತೇಳಿ. ದಯವಿಟ್ಟು ಕಮೆಂಟ್ ಮಾಡಿ. ಇನ್ ಕೇಸ್ ಅಂತ ಗೊತ್ತಾಗ್ಲಿಲ್ಲ, ಕನ್ಫ್ಯೂಷನ್, ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ, ಏನ್ ಮಾಡ್ಬೇಕಪ್ಪ ನಮಗೆ ಅರ್ಥ ಆಗ್ತಿಲ್ಲ ಅಂತೇಳಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡ್ಬೋದು. ಓಕೆ, ಬಾಯ್.